ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಗ್ರಹಗಳ ಗೋಚಾರ ಪ್ರಭಾವ ಮೇ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಕೆಲವು ವಿಷಯಗಳನ್ನು ಅರ್ಥೈಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ನಿಖರವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಗ್ರಹಗಳ ಆಧಾರಿತವಾಗಿ ತಿಳಿಸುವುದು ಸತ್ಯವೇ, ಆದರೆ ಜಗತ್ತಿನಲ್ಲಿ ಅದಕ್ಕೂ ಮೀರಿದ್ದು ಅದಕ್ಕೂ ಹೆಚ್ಚಿನದು ಮತ್ತು ಇದೆ ಅನ್ನೋದನ್ನು ನೀವು ಅರ್ಥೈಸ್ಕೊಳ್ಬೇಕಾಗಿದೆ. ಅಂದರೆ ಗ್ರಹಗಳು ಈ ಸೃಷ್ಟಿಗೆ ಕಾರಣವಾದಂತಹ ಶಕ್ತಿಯ ಅಧೀನದಲ್ಲಿ ಕಾರ್ಯಗಳನ್ನು ಮಾಡುತ್ತವೆ. ಶಕ್ತಿಯ ಅಧೀನದಲ್ಲಿ ಗ್ರಹಗಳು ಇದ್ದಾವೆ ಅನ್ನೋದು ಸತ್ಯ. ಹಾಗಾಗಿ ನನ್ನ ಬಳಿ ಬರುವಂತಹ ಪ್ರತಿ ವ್ಯಕ್ತಿಗೂ ಕರೆ ಮಾಡಿದಾಗ ನಾನು ತಿಳಿಸೋದು, ಒಂದು ವಾರವಾದರೂ ನಿಮ್ಮ ಇಷ್ಟದೇವತಾ, ಕುಲದೇವತಾ ಅಥವಾ ಶಿವ ಮಂತ್ರ ಅಥವಾ ನಾರಾಯಣ ಮಂತ್ರ, ದೇವಿ ಮಂತ್ರ ಇವುಗಳನ್ನು ಪಠಿಸಿ ನೀವು ಪ್ರಾರ್ಥಿಸಿ ನನ್ನ ಸಮಕ್ಷಮದಲ್ಲಿ ನೀವು ನಿಲ್ಲಬಹುದು. ನೋಡಿ, ಯಾಕೆ ಹೀಗೆ ಮಾಡಬೇಕು ಅಂದರೆ, ನೀವು ಯಾರದೇ ಆದಂತಹ ವ್ಯಕ್ತಿಯ ಸಮಕ್ಷಮದಲ್ಲಿ ನಿಲ್ಲಬೇಕು ಅಂದರೆ ನಿಮಗೆ ಸರಿಯಾದಂತಹ ಕ್ಲಾರಿಟಿ ಇರಬೇಕಾಗತ್ತೆ. ಈ 1 ವಾರಗಳ ಈ ಮಂತ್ರ ಮನನ ಪ್ರಾರ್ಥನೆಯಿಂದ ನಿಮಗೆ ಒಬ್ಬರ ಬಳಿ ಹೋಗಬೇಕಾ ಬೇಡವಾ, ಬೇಕು ಬೇಡಗಳು ನಿಮ್ಮ ಮನಸ್ಸಿನಲ್ಲಿ ಅನುಭವ ಆಗಲಿಕ್ಕೆ ಆರಂಭ ಆಗುತ್ತೆ. ಅದನ್ನೇ ನಮ್ಮ ಹಿರಿಯ ಜ್ಞಾನಿಗಳು ತಿಳಿಸಿರುವಂಥದ್ದು, ಅರಿವೇ ಗುರು. ಆ ಅನುಭವ ಏನಾಗುತ್ತೆ, ಅದರಿಂದ ನಿಮ್ಮ ಬೇಕು ಬೇಡ, ಹೋಗಬೇಕು ಬೇಡವಾ ಅನ್ನೋದನ್ನು ನೀವು ಸರಿಯಾಗಿ ನಿರ್ಧರಿಸಬಹುದು. ಆ ಒಂದು ಶಕ್ತಿಯ ಪ್ರಭಾವದಿಂದಲೇ ನೀವು ಇನ್ನೊಬ್ಬರ ಬಳಿ ಹೋಗಬೇಕಾ ಅನ್ನುವುದು ಇಲ್ಲಿ ನಿರ್ಧಾರಿತ ಆಗುತ್ತೆ. ಆದರೆ ಈ ವಿಷಯದಲ್ಲಿ ನೀವು ಎಷ್ಟು ಪಾಲನೆ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ, ಕೆಲವರು ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ತಕ್ಷಣವೇ ಬರಬಹುದು. ಯೋಚಿಸದೆ ಅವರು ಬಂದು ಏನೇನೋ ತಿಳಿಯುವ ಪ್ರಯತ್ನವನ್ನು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ವ್ಯಕ್ತಿಗಳಿಗೆ ಸಮಸ್ಯೆಯ ತೀವ್ರತೆ ಇದ್ದಾಗ, ಘಟನೆಯ ಅವಸರ ಇದ್ದಾಗ, ಯಾವುದೋ ಏನೋ ಇದ್ದಕ್ಕಿದ್ದಂತೆ ಆಗಿ ಹೋದಾಗ, ಅಂಥ ಒಂದು ಸಂದರ್ಭದಲ್ಲಿ ನೀವು ತಕ್ಷಣವೇ ಬರಬಹುದು, ತಕ್ಷಣವೇ ಕರೆ ಮಾಡಬಹುದು. ಅದಕ್ಕೆ ಕಾಲವನ್ನು ನೋಡುವ ಅಗತ್ಯ ಇಲ್ಲ. ಈ ರೀತಿ ನೀವು ತಕ್ಷಣವೇ ಹೋಗಬಹುದು ಯಾರ ಬಳಿ ಆದರೂ. ಆದರೆ ಈ ವಿಷಯವನ್ನು ಯಾಕೆ ನಾನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಅದಕ್ಕೂ ಮಿಗಿಲಾದದ್ದು ಜಗತ್ತಿನಲ್ಲಿ ಇದೆ ಅನ್ನೋದು. ನನಗೆ ಯೂಟ್ಯೂಬಲ್ಲಿ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಕಮೆಂಟ್ಗಳನ್ನು ನೋಡಿದ್ದೆ. ಅವರು ಏನು ತಿಳಿಸಿದ್ರು ಅದರಲ್ಲಿ ಅಂದರೆ, ನೀವು ಅವರ ಪ್ರೋಗ್ರಾಮ್ ನೋಡಿ, ಆ ಚಾನಲ್ ನೋಡಿ ಅನ್ನೋದನ್ನು ತಿಳಿಸಿದ್ರು. ನೋಡಿ, ಒಬ್ಬ ವ್ಯಕ್ತಿ ಸಮುದ್ರದಿಂದ ಎಷ್ಟು ಕೊಡ ನೀರು ತರಲು ಸಾಧ್ಯ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ತಂದಂತಹ ಆ ಕೊಡದಲ್ಲಿ ಎಷ್ಟು ಶುದ್ಧ ನೀರಿದೆ ಮತ್ತು ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. 1 ಬಿಂದಿಗೆ, 2 ಬಿಂದಿಗೆ, 3 ಕೊಡ ಎಷ್ಟು ತರಬಹುದು ಒಬ್ಬ ವ್ಯಕ್ತಿ ಒಂದೇ ಬಾರಿಗೆ. ಹಾಗೆ ವ್ಯಕ್ತಿಗಳ ಜ್ಞಾನ ಆಗ್ಬೋದು, ಯಾವುದೇ ವಿಷಯಗಳಿಗೆ ಆಗ್ಬೋದು, ಲಿಮಿಟ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ನೀವು ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ಪ್ರತಿ ಮನುಷ್ಯನು ವಿಭಿನ್ನವಾದಂತಹ ಸೃಷ್ಟಿ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಮಾರ್ಗ ಅನ್ನೋದು ಇದ್ದೇ ಇರುತ್ತೆ. ನನಗೆ ಇಲ್ಲಿ ನನ್ನದೇ ಆದಂತಹ ಮಾರ್ಗ ಇದೆ. ಈ ಯೂಟ್ಯೂಬ್ ಅನ್ನೋದು ಕರೋನಾ ಸಂದರ್ಭದಲ್ಲಿ ನಾನು ಸಮಯ ಇದ್ದಾಗ ಪ್ರಾರಂಭಿಸಿದ್ದು. ಆದರೆ ಒಂದಿಷ್ಟು ಫಾಲೋವರ್ಸ್ ಅಲ್ಲಿ ಇದ್ದ ಮೇಲೆ ನಾವು ವಿಡಿಯೋಗಳನ್ನು ಹಾಕಬೇಕು ಅನ್ನುವ ಕಾರಣದಿಂದ ನಾನು ಹಾಕ್ತಾ ಇದ್ದೇನೆ.
ಆದರೆ ನೀವು ತಿಳಿಬೇಕು, ಯಾವಾಗಲೂ ಅರ್ಧ ತುಂಬಿದ ಕೊಡ ಶಬ್ದ ಜಾಸ್ತಿ ಮಾಡುತ್ತೆ. ಜ್ಯೋತಿಷಿಗಳನ್ನು ನೀವು ನೋಡಬಹುದು, 5 ವರ್ಷ ಅವರು ಜ್ಯೋತಿಷ್ಯ ಶಾಸ್ತ್ರದ ಈ ಒಂದು ಫೀಲ್ಡಲ್ಲಿ ಇದ್ದರೆ 10ಕ್ಕೂ ಹೆಚ್ಚು ಚಾನಲ್ಗಳಲ್ಲಿ ಅವರು ಬಂದಿರ್ತಾರೆ. ಯಾಕೆ ಹೆಚ್ಚು ಪ್ರಚಾರದಲ್ಲಿರ್ತಾರೆ? ಯಾಕೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತಾರೆ ಅಂದರೆ ಅವ್ರ ಹತ್ರ ಯಾರು ಹೋಗೋದಿಲ್ಲ ಅನ್ನುವ ಅರ್ಥೈಸುತ್ತೆ. ಇಲ್ಲಿ ಅಮೂಲ್ಯವಾದುದು ಇದ್ದರೆ ಅದಕ್ಕೆ ಪ್ರಚಾರ ಅನ್ನೋದು ಹೆಚ್ಚು ಬೇಕಾಗಿಲ್ಲ. ನಿತ್ಯ ನೀವು ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ನಿಮಗೆ ಅದಕ್ಕೆ ಸಮಯವೇ ಇರೋದಿಲ್ಲ. ಹಾಗೆ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು, ಅರ್ಧ ತುಂಬಿದ ಕೊಡ ಯಾವಾಗಲೂ ಶಬ್ದವನ್ನು ಜಾಸ್ತಿ ಮಾಡುತ್ತೆ, ಹೆಚ್ಚು ಪ್ರಚಾರವನ್ನು ಬಯಸುತ್ತೆ. ನೋಡಿ, 5 ವರ್ಷದಿಂದಲೂ ನನ್ನ ಹೆಸರಿನಿಂದಲೇ ನಾನು ನಿಮ್ಮ ಒಂದು ವಿಷಯಗಳಿಗೆ ಇಲ್ಲಿ ಯೂಟ್ಯೂಬಲ್ಲಿ ಉತ್ತರಗಳನ್ನು ಕೊಡ್ತಾ ಇರುವಂಥದ್ದು, ನನ್ನ ಜ್ಞಾನವನ್ನು ಇಲ್ಲಿ ತಿಳಿಸ್ತಾ ಇರುವಂಥದ್ದು ಆಗಿದೆ. ಹಾಗಾಗಿ ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ನೀವು ಬಿಡಬೇಕಾಗತ್ತೆ. ಅಷ್ಟಕ್ಕೂ ಜ್ಯೋತಿಷ್ಯ ಶಾಸ್ತ್ರದ ಗ್ರಹಗಳ ವಿಷಯ, ನಿಯಮಾವಳಿಗಳು ಒಬ್ಬ ವ್ಯಕ್ತಿಯ ಭವಿಷ್ಯ ಅಥವಾ ಒಬ್ಬ ವ್ಯಕ್ತಿಯ ರಹಸ್ಯವನ್ನು ತಿಳಿಯುವುದಕ್ಕೆ ನನಗೆ ಬೇಕೇ ಬೇಕು ಅನ್ನುವುದಿಲ್ಲ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಾನು ಅನಂತರ ಕಲ್ತಿರುವಂಥದ್ದು. ಆದರೆ ಪ್ರಾರಂಭದಲ್ಲಿಯೂ ನನ್ನಲ್ಲಿ ಬೇರೆದೇ ಆದಂತಹ ವಿಷಯಗಳಿತ್ತು. ಅದನ್ನು ಇಲ್ಲಿ ಪ್ರಚಾರದಲ್ಲಿ ಹೇಳುವ ಅಗತ್ಯ ಇಲ್ಲ. ನೋಡಿ, ಯಾವಾಗ ನನ್ನ ದೇಹ ಮತ್ತು ನನ್ನ ಜೀವನದ ಉಪಚಾರ ಮಾಡುವಂತಹ ಶಕ್ತಿ ಜ್ಯೋತಿಷ್ಯವನ್ನು ಗ್ರಹಗಳ ಆಧಾರಿತವಾಗಿ ಫಲಗಳನ್ನು ಹೇಳುವುದನ್ನು ನಿಲ್ಲಿಸು ಅಂದರೆ ತಕ್ಷಣವೇ ಆ ಕ್ಷಣದಲ್ಲಿಯೇ ನಾನು ನಿಲ್ಲಿಸ್ತೇನೆ. ಒಬ್ಬ ವ್ಯಕ್ತಿಗೆ ಮಾರ್ಗದರ್ಶನವನ್ನು ನೀಡುವುದಕ್ಕೆ, ಭವಿಷ್ಯವನ್ನು ತಿಳಿಸುವುದಕ್ಕೆ, ಒಬ್ಬ ವ್ಯಕ್ತಿಯ ರಹಸ್ಯವನ್ನು ಭೇದಿಸುವುದಕ್ಕೆ ಗ್ರಹಗಳೇ ಬೇಕು, ಗ್ರಹಗಳ ವಿಷಯಗಳೇ ಬೇಕು, ನಿಯಮಾವಳಿಗಳೇ ಬೇಕು ಅನ್ನುವುದಿಲ್ಲ. ಇದನ್ನೇ ನಾನು ಮೊದಲು ತಿಳಿಸಿದ್ದು. ಈ ಜಗತ್ತಿನಲ್ಲಿ ಗ್ರಹಗಳಿಗೂ ಮಿಗಿಲಾದದ್ದು ಇದೆ ಅನ್ನೋದನ್ನು ನಾನು ತಿಳಿಸ್ದೆ. ಅಂದರೆ ನೋಡಿ, ಇಂತೆಲ್ಲ ವಿಷಯಗಳನ್ನು ಪ್ರಚಾರದಲ್ಲಿ ಅಥವಾ ಹೇಗಂದ್ರೆ ಹೇಗೆ ಉಪಯೋಗ ಮಾಡುವಂಥದ್ದಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ತಿಳಿದಂತಹ ಪರಿಪೂರ್ಣ ವ್ಯಕ್ತಿಗೆ ಅವರ ಜೀವನದಲ್ಲಿ ಬಹಳಷ್ಟು ನಿರ್ಬಂಧಗಳನ್ನು ಅವರೇ ಹಾಕಿಕೊಂಡಿರ್ತಾರೆ. ನೋಡಿ, ಜ್ಯೋತಿಷಿಗಳು ನೀವು ನೋಡಿರ್ಬೋದು, ಒಬ್ಬ ವ್ಯಕ್ತಿಯ ಪರ್ಸ್ನಲ್ ವಿಷಯಗಳನ್ನು ಪಬ್ಲಿಕ್ ಆಗಿ ಹೆಸರಿಟ್ಟು ಚರ್ಚೆ ಮಾಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಇಲ್ಲವೇ ಇಲ್ಲ. ಯಾವುದೇ ವ್ಯಕ್ತಿ ಆಗ್ಬೋದು, ಫೇಮಸ್ ಆಗಿರ್ಬೋದು ಅಥವಾ ಆ ವ್ಯಕ್ತಿ ರಾಜಕಾರಣಿ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಇವರ ವಿಷಯಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗಂದ್ರೆ ಹೇಗೆ ಚರ್ಚೆ ಮಾಡುವಂತಿಲ್ಲ. ಇದೆಲ್ಲ ಯಾಕೆ ಚರ್ಚೆ ಆಗುತ್ತೆ ಅಂದರೆ ಪ್ರಚಾರಕ್ಕಾಗಿ ಆಗುತ್ತೆ. ಭಾರತದಲ್ಲಿ ರ್ಯಾಂಡಮ್ ಆಸ್ಟ್ರಾಲಜಿಯಿಂದ ಏನು ಹೆಚ್ಚು ವೀಕ್ಷಣೆ ಆಗುತ್ತೆ, ಅದಕ್ಕಾಗಿ ಹೆಚ್ಚು ವಿಡಿಯೋಗಳನ್ನು ಜನರು ಹೆಚ್ಚು ಮಾಡ್ತಾರೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬರನ್ನು ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ನನ್ನ ಯೂಟ್ಯೂಬ್ ಕರೋನಾ ಸಂದರ್ಭದಲ್ಲಿ ಇದು ನಾನು ಸ್ಟಾರ್ಟ್ ಮಾಡಿದ್ದೇನೆ ಮತ್ತು ನನ್ನ ವಿಡಿಯೋಗಳಲ್ಲಿ ಯಾರಿಗೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅನ್ನೋದನ್ನು ಇಲ್ಲಿವರೆಗೆ ನಾನು ಕೇಳಿಲ್ಲ. ಕಾರಣ ಏನಂದರೆ ನೋಡಿ, ಯಾರಿಗೆ ನನ್ನಿಂದ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವಂತಹ ನಿರ್ಧಾರ ಆಗಿರುತ್ತೆ ಅಂಥವರು ನನ್ನ ಬಳಿ ಬಂದೇ ಬರ್ತಾರೆ. ನೋಡಿ, ಕಾಲ ಭಗವಂತ ಯಾಕೆ ಇರೋದು? ನಾವೇ ಎಲ್ಲ ಮಾಡಿಕೊಳ್ಳುವುದಾದರೆ, ನಮ್ಮಿಂದಲೇ ಎಲ್ಲವೂ ಆಗೋದಾದರೆ ಈಶ್ವರ ಯಾಕೆ ಇರೋದು? ನೋಡಿ, ಯಾರಿಂದ ಯಾವ ಸಮಸ್ಯೆ ಮುಗಿಬೇಕು, ಅಂತ್ಯ ಆಗಬೇಕು ಅನ್ನೋದು ನಿರ್ಧರಿಸಲ್ಪಟ್ಟಿರುತ್ತೆ. ಅಷ್ಟಕ್ಕೂ ಮನುಷ್ಯ ಜೀವಿಸೋದಕ್ಕೆ ಈ ಒಂದು ಭೂಮಿಯಲ್ಲಿ ಬೇಕಾದಂತಹ ವಿಷಯಗಳು ಸರಳವಾಗಿದ್ದರೆ ಸಾಕು, ಅತಿಯಾದದ್ದು ಯಾವುದು ಬೇಡ. ಹೀಗೆ ಈ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ನೀವು ಕಮೆಂಟ್ಸ್ ಹಾಕೋ ಮುಂಚೆ ಯೋಚನೆ ಮಾಡಿ ನನ್ನ ಬಗ್ಗೆ ತಿಳಿದುಕೊಂಡು ನೀವು
ಕಮೆಂಟ್ಸನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಮೇ ಮಾಸದಲ್ಲಿ ಗ್ರಹಗಳ ಗೋಚಾರದಲ್ಲಿ ಗ್ರಹಗಳ ಸಂಚಾರ ಸ್ಥಿತಿ, ಮೇಷರಾಶಿಯಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ 15 ದಿನಗಳ ಕಾಲ ಸಂಚಾರ ಮತ್ತು ವೃಷಭ ರಾಶಿಯಲ್ಲಿ 15 ದಿನಗಳ ಕಾಲ ಸಂಚಾರ ಆಗಲಿದ್ದು, ಸೂರ್ಯನೊಂದಿಗೆ ಬುಧ ಗ್ರಹ ಮೇಷ ಮತ್ತು ವೃಷಭದಲ್ಲಿ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ವೃಷಭ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕುಜ ಗ್ರಹ ಮೀನ ರಾಶಿಯಲ್ಲಿ ಮತ್ತು ಮೇಷ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ರಾಹುಕೇತು ಗ್ರಹಗಳು ಸಿಂಹ ರಾಶಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಶನಿ ಗ್ರಹ ಮೀನ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ಮಿಥುನ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಮೇ ಮಾಸದಲ್ಲಿ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಕುಂಭ ರಾಶಿಯವರಿಗೆ ಮೇ ಮಾಸದಲ್ಲಿ ರಾಶ್ಯಾಧಿಪತಿ ಶನಿ ಗ್ರಹ ದ್ವಿತೀಯ ಸ್ಥಾನ ಮೀನ ರಾಶಿಯಲ್ಲಿ ಸಂಚಾರ 7.5 ಕಾಲವೂ ಆಗಿದ್ದು, ಶನಿ ಗ್ರಹದೊಂದಿಗೆ ಕುಜಗ್ರಹ ಪ್ರಾರಂಭದ 11 ದಿನಗಳ ಕಾಲ ಸಂಚಾರ ಮಾಡೋದ್ರಿಂದ ನಿಮ್ಮ ಪ್ರತಿ ಕೆಲಸದಲ್ಲಿಯೂ ಎಳೆದಾಟ ಇರಲಿದೆ. ಹಗ್ಗ ಜಗ್ಗಾಟದಂತೆ ಈ ಗ್ರಹಗಳು ಯುದ್ಧವನ್ನ ಮಾಡುವಂತೆ ಇರುತ್ತೆ. ಏಕೆಂದ್ರೆ ಈ ಗ್ರಹಗಳು ಶತ್ರು ಗ್ರಹಗಳು. ದಶಮಾಧಿಪತಿ ಕರ್ಮಸ್ಥಾನಾಧಿಪತಿಯೂ ಆಗಿರುವ ಕುಜಗ್ರಹ 2ನೇ ಸ್ಥಾನದಲ್ಲಿ ಶನಿಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಮಾತಿನಿಂದ ಕಲಹಗಳು ಆಗಬಹುದು. ಬಹಳ ಕಠಿಣವಾಗಿ ಮಾತನಾಡುವಂತೆಯೂ ಇಲ್ಲಿ ಗ್ರಹಗಳ ಪ್ರಭಾವ ಆಗುತ್ತೆ. ಮುಖ್ಯವಾಗಿ ಕುಟುಂಬ ಸ್ಥಾನದಲ್ಲಿ ಕಲಹ, ಹಣಕ್ಕಾಗಿ ಕಲಹವನ್ನ ಮಾಡಿಕೊಳ್ಳುವಂತೆಯೂ ಧನಸ್ಥಾನದಲ್ಲಿ ಈ ಗ್ರಹಗಳ ಪ್ರಭಾವ ಆಗಲಿದೆ. ತೃತೀಯ ಸ್ಥಾನದಲ್ಲಿ ಸೂರ್ಯಗ್ರಹ ಸಂಚಾರ ಮತ್ತು ಈ ಸ್ಥಾನವನ್ನ ಕುಜಗ್ರಹ ಪ್ರವೇಶ ಮಾಡೋದ್ರಿಂದ ನಿಮ್ಮ ಎಫರ್ಟ್ ಚೆನ್ನಾಗಿರುತ್ತೆ, ಸೆಲ್ಫ್ ಎಫರ್ಟ್, ಒಳ ಧೈರ್ಯ ಚೆನ್ನಾಗಿರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಪ್ರತಿ ಕೆಲಸ ಕಾರ್ಯಗಳಿಗೂ ಪ್ರಯತ್ನವನ್ನ ಪಡ್ತೀರಾ. ಇಲ್ಲಿ ಸೂರ್ಯಗ್ರಹ ಉಚ್ಚ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ, ಸಪ್ತಮಾಧಿಪತಿಯಾಗಿ ಸಂಚಾರ ಮಾಡೋದ್ರಿಂದ ಇಲ್ಲಿ ಪ್ರಯತ್ನದಿಂದ ಗೌರವವನ್ನು ಪಡೆದುಕೊಳ್ತೀರಾ. ಉಚ್ಚ ಆಗಿ ಸಂಚರಿಸ್ತಾ ಇರೋದ್ರಿಂದ ಬಲಗೊಳ್ಳೋದ್ರಿಂದ ನಿಮಗೆ ಗೌರವ ಬೇಕು. ನಿಮ್ಮ ಪ್ರಯತ್ನದಿಂದ ಗೌರವವನ್ನು ಪಡೆದುಕೊಳ್ಳುವಂಥ ಪ್ರಯತ್ನ. ಉದಾಹರಣೆಯಾಗಿ ನಾನು ತಿಳಿಸೋದು, ಕೆಲವು ಸಂದರ್ಭದಲ್ಲಿ ನೀವು ಕೆಲವು ಸಂಸ್ಥೆಗಳಿಗೆ ಆಗ್ಬೋದು, ಕೆಲವು ಟ್ರಸ್ಟ್ಗಳಿಗೆ ಆಗ್ಬೋದು, ದೇವಾಲಯಗಳಿಗೆ ಆಗ್ಬೋದು, ಹಣವನ್ನು ನೀಡಿ ನೀವು ಗೌರವವನ್ನು ಪಡೆದುಕೊಳ್ಳುವಂತೆ ನಿಮಗೆ ಇಲ್ಲಿ ಆಗುತ್ತೆ. ಆಗ ಆ ಹಣವನ್ನು ನೀಡಿದಾಗ, ದಾನವನ್ನು ನೀಡಿದಾಗ ಅವರು ಕರೆದು ಗೌರವಿಸ್ತಾರೆ. ಈ ರೀತಿಯು ಇಲ್ಲಿ ಅಧಿಕಾರದಿಂದ ಗೌರವವನ್ನು ಪಡೆದುಕೊಳ್ಳುವಂತೆ ಆಗುತ್ತೆ. ಇನ್ನು ಸಪ್ತಮಾಧಿಪತಿಯಾಗಿ ಎದುರಾಳಿ ನಿಮ್ಮ ಪತ್ನಿ ಈ ಸಂಬಂಧಪಟ್ಟಂತೆಯೂ ಪತ್ನಿಯ ಧೈರ್ಯ ಸಪೋರ್ಟಿವ್ ಆಗ್ಬೋದು. ಇದು ನಿಮಗೆ ಇಲ್ಲಿ ಒಳ್ಳೆ ಫಲವನ್ನೇ ನೀಡಿದರೂ ಕುಟುಂಬದಲ್ಲಿ ಕಲಹಗಳಿರುತ್ತೆ. ಇನ್ನು ತೃತೀಯ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಚಾರ ಮಾರ್ಕೆಟಿಂಗ್ ಮಾಡುವಂತಹ ವ್ಯಕ್ತಿಗಳಿಗೆ ಈ ಗ್ರಹಗಳ ಪ್ರಭಾವದಿಂದಾಗಿ ಮಾತನಾಡಿ ನಿಮ್ಮ ವ್ಯವಹಾರವನ್ನ ಮಾಡಿಕೊಳ್ಳುವುದಕ್ಕೆ ಈ ಗ್ರಹಗಳು ಬಲವನ್ನ ನೀಡುತ್ತಾರೆ. ಇನ್ನು ಉದ್ಯೋಗದ ವಿಷಯ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಹೆಚ್ಚಿನ ಸಮಸ್ಯೆಗಳಿಲ್ಲ. ಸೂರ್ಯಗ್ರಹ ಉಚ್ಚಾಗಿ ತೃತೀಯ ಮತ್ತು ಚತುರ್ಥದಲ್ಲಿ ಸಂಚಾರ ಮಾಡೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮಾಡುವಂಥ ವ್ಯಕ್ತಿಗಳಿಗೆ 7.5 ಕಾಲ ಆಗಿರೋದ್ರಿಂದ ಎಳೆದಾಟ ಇರುತ್ತೆ. ಪರಸ್ಪರ ನಿಮ್ಮ ಒಂದು ಸ್ಥಾನ ಗೌರವಕ್ಕಾಗಿ ಎಳೆದಾಟ ಇರುತ್ತೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಂತೆ ಇಲ್ಲಿ ಕೇತುಗ್ರಹ ಮತ್ತು ರಾಹುಗ್ರಹಗಳ ಪ್ರಭಾವ ರಾಶಿ ಮತ್ತು ಸಪ್ತಮದಲ್ಲಿ ಇರೋದ್ರಿಂದ ಅಷ್ಟು ಒಳ್ಳೆಯದಲ್ಲ. ಆದರೂ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಷಯದಲ್ಲಿ ಶುಕ್ರ ಗ್ರಹ ಪಂಚಮ ಸ್ಥಾನವನ್ನು ಪ್ರವೇಶಿಸ್ತಾರೆ. ಅಲ್ಲಿಂದ ಲಾಭ ಸ್ಥಾನವನ್ನು ದೃಷ್ಟಿಸ್ತಾರೆ. ಗುರುಗ್ರಹ ಲಾಭ ಸ್ಥಾನವನ್ನು ದೃಷ್ಟಿಸ್ತಾರೆ. ಲಾಭಾಧಿಪತಿ ಲಾಭ ಸ್ಥಾನವನ್ನು ದೃಷ್ಟಿಸುವುದು ಒಳ್ಳೆಯದೆ. ಚತುರ್ಥಾಧಿಪತಿಯಾಗಿ ಭೂಮಿ ವ್ಯವಹಾರ, ಮನೆ, ಗೃಹ ಸಂಬಂಧಪಟ್ಟಂತಹ ವ್ಯವಹಾರ, ಆಸ್ತಿ ಸಂಬಂಧಪಟ್ಟಂತಹ, ಕೃಷಿ ಸಂಬಂಧಪಟ್ಟಂತಹ ವಿಷಯಗಳಿಂದ ಲಾಭ ಪಡೆಯುವುದಕ್ಕೆ ಈ ಗ್ರಹಗಳು ಪ್ರಭಾವವನ್ನು ಮಾಡಲಿವೆ. ಕುಂಭರಾಶಿಯವರಿಗೆ ನೀವೇನಾದರೂ ಬಂಡವಾಳ ಹೂಡಿಕೆ ಮಾಡಿದ್ರೆ ಈ ಮಾಸದಲ್ಲಿ ಈ ಗ್ರಹಗಳು ಪಂಚಮದಿಂದ ಲಾಭಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆದರೆ ಜೂನ್ ಮಾಸದಲ್ಲಿ
ಈ ಗ್ರಹಗಳ ಬದಲಾವಣೆ ಆಗಲಿದೆ. ಚತುರ್ಥ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಭೂಮಿ ವ್ಯವಹಾರಗಳಾಗಬಹುದು, ಮನೆಯ ವಿಷಯಗಳು, ವಾಹನ ಸಂಬಂಧಪಟ್ಟಂತೆ ವಾಹನ ಸೇಲ್ಸ್ ಮಾಡುವಂತಹ ಕುಂಭರಾಶಿಯವರಿಗೂ ಇಲ್ಲಿ ಲಾಭ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಒಳ್ಳೆ ಫಲಗಳೇ ದೊರೆಯಲಿದೆ. ಇನ್ನು ಪತಿ ಪತ್ನಿ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಕಲಹಗಳಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಏಕೆಂದರೆ ಜನ್ಮ ರಾಶಿ ಮತ್ತು ಸಪ್ತಮದಲ್ಲಿ ಪಾಪಗ್ರಹಗಳ ಸಂಚಾರದಿಂದ ಪಾರ್ಟ್ನರ್ಶಿಪ್ಗೆ ಅಂದರೆ ನೀವೇನಾದರೂ ಹೊಸ ಪಾರ್ಟ್ನರ್ಶಿಪ್ಪನ್ನು ನೀವು ಹೊಂದಬೇಕು, ವ್ಯವಹಾರವನ್ನು ಮಾಡಬೇಕು ಅಂದರೆ ಈ ಗ್ರಹಗಳು ಇಲ್ಲಿ ರಾಹು ಮತ್ತು ಕೇತು ಗ್ರಹಗಳು ಅಷ್ಟು ಒಳ್ಳೆ ಫಲವನ್ನು ನೀಡಲ್ಲ. ದಶಾಭುಕ್ತಿಗಳನ್ನು ಪರಿಶೀಲಿಸಿಕೊಂಡು ವ್ಯವಹಾರದಲ್ಲಿ ನೀವು ಮುಂದುವರಿಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಪಂಚಮ ಸ್ಥಾನದಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳ ಸಂಚಾರ ಆಗೋದ್ರಿಂದ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲಗಳೇ ದೊರೆಯಲಿದೆ. ಬುಧ ಗ್ರಹವು ತೃತೀಯ ಮತ್ತು ಚತುರ್ಥದಲ್ಲಿ ಸಂಚಾರ. ಹೈಯರ್ ಎಜುಕೇಷನ್ ಸ್ಥಾನಾಧಿಪತಿಯು ಶುಕ್ರ ಗ್ರಹ ಪಂಚಮವನ್ನು ಪ್ರವೇಶಿಸೋದ್ರಿಂದ ಬಹಳ ಒಳ್ಳೆ ಫಲಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ತೀರಾ. ಆದರೆ ಸಾತಿ ಕಾಲ ಇರೋದ್ರಿಂದ, ಶನಿಯ ಪ್ರಭಾವ ಇರೋದ್ರಿಂದ ಏರಿಳಿತಗಳು ಇದ್ದೇ ಇರುತ್ತೆ. ಮತ್ತು ಜನ್ಮ ರಾಶಿಯಲ್ಲಿ ರಾಹುಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ನಿಮಗೆ ನಿರ್ಧಾರಗಳಲ್ಲಿ ದ್ವಂದ್ವತೆ ನಿಮ್ಮಲ್ಲಿ ನಿರ್ಮಾಣ ಆಗ್ಬೋದು. ಈ ಸಬ್ಜೆಕ್ಟ್ ತೆಗೆದುಕೊಳ್ಬೇಕಾ ಇಲ್ಲ ಏನು ಮಾಡಬೇಕು ಅನ್ನುವಂತಹ ದ್ವಂದ್ವ, ಡಿಸಿಷನ್ ಸರಿಯಾಗಿ ಮಾಡಲಿಕ್ಕೆ ಆಗದೇ ಇರಬಹುದು. ಏಕೆಂದರೆ ರಾಹು ಪ್ರಭಾವ ಕೆಲವೊಮ್ಮೆ ಭ್ರಮೆಗೆ ಒಳಪಡಿಸುತ್ತೆ ಈ ಗ್ರಹ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿಮಗೆ ಅಲ್ಲಿ ಸ್ಟ್ರಗಲ್ ಮಾಡುವಂತೆ ಆಗತ್ತೆ. ಮತ್ತು ದಶಾಭುಕ್ತಿಗಳು ನಿಮಗೆ ಅಶುಭ ಮಾರಕರ ಭುಕ್ತಿ ಕಾಲ ನಡೀತಾ ಇದ್ರೆ ವಿದ್ಯಾರ್ಥಿಗಳು ನಿರೀಕ್ಷೆಗೆ ತಕ್ಕ ಅಂಕಗಳನ್ನು ಪಡೆಯೋಕೆ ಸಾಧ್ಯವೂ ಆಗಿರೋದಿಲ್ಲ. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಒಳ್ಳೆ ಸ್ಕೂಲು ಕಾಲೇಜನ್ನು ಪಡೆದುಕೊಳ್ಳುವುದಕ್ಕೂ ಆಗೋದಿಲ್ಲ. ಏಕೆಂದ್ರೆ ಈ ಕಾಲದಲ್ಲಿ ಸಾತಿಯ ಎಫೆಕ್ಟ್ ಇರೋದ್ರಿಂದ ಜೂನ್ ಮಾಸದಿಂದ ಗುರುಬಲವನ್ನ ಕಳೆದುಕೊಳ್ತೀರಾ. ಯಾವುದಾದ್ರೂ ಹೊಸ ವಿಷಯಗಳನ್ನ ಆರಂಭಿಸಬೇಕು ಅಂದುಕೊಂಡರೆ ನೀವು ಮೇ ಮಾಸದ ಮಧ್ಯಭಾಗದ ಒಳಗೆ ಆರಂಭ ಮಾಡಬೇಕಾಗತ್ತೆ. ಆ ನಂತರ ಅಧಿಕ ಮಾಸದ ಆರಂಭವೂ ಆಗೋದ್ರಿಂದ ನಿಮಗೆ ಹೊಸ ಆರಂಭಗಳಿಗೆ ಅಷ್ಟು ಶುಭ ಇರೋದಿಲ್ಲ. ಈಗ ಗುರುಬಲ 1 ವರ್ಷಗಳ ಕಾಲ ಜೂನಿಂದ ಇರೋದಿಲ್ಲ. ಆದರೆ ನೀವೇನೋ ಗೃಹ ಆರಂಭ ಮಾಡಬೇಕು, ಮನೆ ನಿರ್ಮಾಣ ಮಾಡಬೇಕು ಅನ್ನುವ ಆಲೋಚನೆ ಇದ್ದರೆ ನೀವು ಈ ಒಂದು ಮಾಸದ ಪ್ರಾರಂಭದಲ್ಲೇ ಮಾಡಿಕೊಳ್ಳೋದ್ರಿಂದ ಮುಂದಿನ 1 ವರ್ಷದೊಳಗೆ ನೀವು ಕಂಪ್ಲೀಟ್ ಮಾಡಬಹುದು. ಆನಂತರ ಮತ್ತೆ ಗುರುಗ್ರಹ ಸಿಂಹರಾಶಿಯನ್ನು ಪ್ರವೇಶಿಸುವಾಗ ಮತ್ತೆ ಗುರುಬಲ ಬರುತ್ತೆ. ಆಗ ಗೃಹ ಪ್ರವೇಶವನ್ನು ನೀವು ಮಾಡಿಕೊಳ್ಬಹುದು. ಈ ರೀತಿ ನಿಮ್ಮ ಯೋಜನೆಯನ್ನ ನೀವು ಸರಿಯಾಗಿ ರೂಪಿಸಿಕೊಳ್ಬೇಕಾಗತ್ತೆ. ಪರಿಹಾರ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಸಾತಿ ಕಾಲ ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ ಮತ್ತು ರಾಹು ಗ್ರಹಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳಿ. ಸಪ್ತಮದಲ್ಲಿ ಕೇತು ಗ್ರಹ ಸಂಚಾರಕ್ಕೂ ಕೇತು ಗ್ರಹಕ್ಕೂ ಪರಿಹಾರವನ್ನ ಮಾಡ್ಕೊಳ್ಳಿ. ಈಗಾಗಲೇ ಮಾಡ್ತಾ ಇದ್ರೆ ಅವುಗಳನ್ನು ಮುಂದುವರಿಸಬೇಕಾಗತ್ತೆ. ನಿಮ್ಮ ದಶಾ ಭುಕ್ತಿಗೆ ತಕ್ಕಂತೆ ಭುಕ್ತಿ ಗ್ರಹದ ಅಭಿಮಾನ ದೇವತೆಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಅನುಕೂಲಕರವಾದ ಫಲಗಳನ್ನ ಪಡೆದುಕೊಳ್ಳುವುದಕ್ಕೆ ಈ ಭುಕ್ತಿ ಗ್ರಹವೇ ಹೆಚ್ಚು ಪ್ರಭಾವವನ್ನ ಮಾಡಲಿದೆ. ಮತ್ತು ಇಷ್ಟ ದೇವತಾ ಮಂತ್ರಗಳನ್ನ ಮನನ ಮಾಡ್ತಾ ಇರೋದ್ರಿಂದ ಬಹುತೇಕ ನಿಮ್ಮ ಕಾಲದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಅದರಿಂದ ಪಾರಾಗುವುದಕ್ಕೆ, ರಕ್ಷೆಯನ್ನು ಪಡೆದುಕೊಳ್ಳುವುದಕ್ಕೆ ವಿಶ್ವಶಕ್ತಿಯೇ ನಿಮಗೆ ಸಪೋರ್ಟಿವ್ ಆಗಿ ಇರಲಿದೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.